ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಶ್ರೀ ಗುರುಭ್ಯೋ ನಮಃ. ನಮ್ಮ ಚತುರ್ಥ ಪರ್ಯಾಯದ ವಿಶ್ವಗೀತಾ ಪರ್ಯಾಯದ ಪ್ರವಚನ ಮಾಲಿಕೆ ಗೀತಾ ಪ್ರವಚನ ಮಾಲಿಕೆಯಲ್ಲಿ ಇವತ್ತು ಗೀತೋಪನಿಷತ್ತು ಮತ್ತು ಈಶೋಪನಿಷತ್ತು ಈ ಎರಡರ ಒಂದು ಸಮನ್ವಯದ ಒಂದು ಪ್ರವಚನ ಮಾಲಿಕೆ ನಡೆದದ್ದು ಬಹಳ ಒಂದು ಅನ್ವರ್ಥಕ ಮತ್ತು ಅತ್ಯಂತ ಅಪೂರ್ವವಾದದ್ದು ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ವಾಸ್ತವಿಕವಾಗಿ ನೋಡಿದರೆ ಈಶೋಪನಿಷತ್ತು ಮತ್ತು ಗೀತೋಪನಿಷತ್ತು ಇದು ಎರಡು ಒಂದೇ. ಯಾಕೆಂದರೆ ಭಗವದ್ಗೀತೆಗೆ ಅತ್ಯಂತ ಹತ್ತಿರವಾದಂತಹ ಉಪನಿಷತ್ತಂದರೆ ಈಶೋಪನಿಷತ್ತು. ಯಾಕೆಂದರೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಹೇಳಿ ಈಶೋಪನಿಷತ್ತು ಏನು ಹೇಳುತ್ತದೆ ಅದನ್ನು ನೇರವಾಗಿ ಭಗವದ್ಗೀತೆ ಅದನ್ನು ತಿಳಿಸ್ತಾ ಇದೆ. ಕುರ್ವನ್ನೇವೇಹ ಕರ್ಮಾಣಿ ಜಿಜಿವಿಶೇಷ ಶತಗುಂ ಸಮಾಹ ಏವಂ ತ್ವಯಿ ನಾಣ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆದರೆ ಎಂಬುದಾಗಿ ಈಶೋಪನಿಷತ್ತನ್ನು ಅದನ್ನು ಸಂಪೂರ್ಣವಾಗಿ ಪ್ರತಿಫಲನ ಮಾಡಿದ್ದು ಭಗವದ್ಗೀತೆ. ಆದ್ದರಿಂದ ಈಶೋಪನಿಷತ್ತಿಗೂ ಭಗವದ್ಗೀತೆಗೂ ಬಹಳ ಮುಖ್ಯ ಸಂಬಂಧ, ಅಂತಃಸಂಬಂಧ ಇದೆ. ಆದ್ದರಿಂದ ಅಂತಹ ಒಂದು ಕರ್ಮದ ಸಂದೇಶವನ್ನು ಕೃಷ್ಣ ಅವನು ಈಶೋಪನಿಷತ್ತಿನ ಈ ಸಂದೇಶವನ್ನು ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಆದ್ದರಿಂದಲೇ ಮಾಗೃತ ಕಸ್ಯ ಸಿದ್ಧನಂ ಎಂಬುದನ್ನು ಆ ಒಂದು ಸಂದೇಶವನ್ನು ಕೃಷ್ಣ ಅವನು ಯಾರು ತನಗೋಸ್ಕರ ಎಲ್ಲವನ್ನು ಮಾಡ್ತಾರೋ ಸಸ್ತೇನ ಇತಿಗೀಯತೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಏಪಚಂತೆ ಆತ್ಮಕಾರಣಾತ್, ತಮಗೋಸ್ಕರ ಯಾರು ಅಡುಗೆ ಮಾಡ್ತಾರೆ, ತಮಗೋಸ್ಕರ ಎಲ್ಲವನ್ನು ಮಾಡ್ತಾರೆ ಅವರೆಲ್ಲ ಕಳ್ಳರು ಅಂತ ಹೇಳಿ ಅದನ್ನು ಈಶೋಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ತೇನ ದತ್ತೇನ ಭುಂಜೀತಾ. ಆದ್ದರಿಂದ ಯಾವುದೇ ಆಗಲಿ ಭಗವಂತ ಕೊಟ್ಟದ್ದನ್ನು ಭಗವಂತನ ಪ್ರಸಾದ ಅಂತ ಹೇಳಿ ತಿಳ್ಕೊಳ್ಬೇಕು ಹೊರತು ಭಗವತ್ ಪ್ರೀತ್ಯರ್ಥಂ ಎಲ್ಲ ಕರ್ಮಗಳನ್ನು ಮಾಡಬೇಕು ಹೊರತು ನಾವು ನಮಗೋಸ್ಕರ ಎಂಬಂತಹ ಈ ಒಂದು ಭಾವನೆಯನ್ನು ಬಿಡಬೇಕು ಅಂಥೇಳಿ ಕೃಷ್ಣ ಏನು ಹೇಳ್ತಾನೆ ಅದನ್ನು ನಾವು ಈಶೋಪನಿಷತ್ತಿನಲ್ಲಿ ನೇರವಾಗಿ ನಾವು ಕಾಣಬಹುದು. ಆದ್ದರಿಂದ ಗಾಂಧೀಜಿ ಒಂದು ಕಡೆ ಹೇಳ್ತಾರೆ, ಎಲ್ಲ ಉಪನಿಷತ್ತುಗಳು ನಾಶ ಆದರೂ ಪರವಾಗಿಲ್ಲ, ಭಗವದ್ಗೀತೆ ನಾಶ ಆದರೂ ಪರವಾಗಿಲ್ಲ, ಕುರುವನ್ನೇವೇಹ ಕರ್ಮಾಣಿ ಜಿಜಿವಿಶೇಷತಗುಂ ಸಮಾಹ ಎಂಬಂತಹ ಈ ಒಂದು ಮಂತ್ರ ಉಳಿದರೆ ಸಾಕು, ಎಲ್ಲ ಉಳಿದ ಹಾಗೆ ಅಂತ ಹೇಳಿ ಇದು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಕೊಡತಕ್ಕಂತಹ ಒಂದು ಸಂದೇಶವಾಗಿದೆ. ಸಾಯುವ ತನಕನೂ ನಾವು ನಮ್ಮ ಕರ್ತವ್ಯ ಪರವಾಗಿರಬೇಕು ಎಂಬಂತಹ ಈ ಸಂದೇಶ ಏನಿದೆ, ಕುರುವನ್ನೇವೇಹ ಕರ್ಮಾಣಿ ಜಿಜಿವೇ ಶತಗುಂ ಸಮಾಹ, ನಾವು ಕೊನೆ ತನಕನೂ ಕೂಡ ನಮ್ಮ ಕರ್ತವ್ಯವನ್ನು ನಮ್ಮ ಜೀವನದ ಮೂಲ ಉದ್ದೇಶವನ್ನು ನಾವು ಪೂರೈಸ್ತಾ ಇರಬೇಕು ಅಂಥೇಳಿ ಏನು ಈಶೋಪನಿಷತ್ತಿನಲ್ಲಿ ಹೇಳಿದೆ ಅದನ್ನೇ ಕೃಷ್ಣ ಅವನು ಕುರುಕರ್ಮೈವ ತಸ್ಮಾತ್ ತ್ವಂ ಪೂರ್ವದರೈ ಕೃತಂ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಇಡೀ ಭಗವದ್ಗೀತೆಯನ್ನು ನಾವು ಸುತ್ತಾಡಿದರೆ ನಮಗೆ ಸಿಗುವುದು ಈ ಈಶೋಪನಿಷತ್ತಿನ ಸಂದೇಶವೇ ಎಲ್ಲ ಕಡೆ ಸಿಗ್ತಾ ಇದೆ. ಆದ್ದರಿಂದ ಅಂತಹ ಒಂದು ಸಂದೇಶ ಅದು ಅತ್ಯಂತ ಶ್ರೇಷ್ಠವಾದಂತಹ ಸಂದೇಶ, ಸದಾ ಕರ್ತವ್ಯಪರರನ್ನಾಗಿ ಮಾಡತಕ್ಕಂತಹ ಈ ಒಂದು ಸಂದೇಶ ಈಶೋಪನಿಷತ್ತದ್ದು ಅದನ್ನು ಗೀತೆ ನೇರವಾಗಿ ಕೊಡ್ತಾ ಇದೆ. ಅಂತಹ ಒಂದು ಸಂದೇಶವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಎಷ್ಟೋ ಜನ ಕೆಲವರು ಹೇಳ್ತಾರೆ ನಾವು ಕೃಷ್ಣ ಸಾಯುವ ತನಕ ಕರ್ತವ್ಯಪರನಾಗಿರಬೇಕು ಅಂತ ಹೇಳಿದರೆ ನಾವು ಸಾಯುವ ತನಕ ಬದುಕಿದರೆ ಸಾಕು ಅಂತೇಳಿ ಹೇಳ್ತಾರೆ. ಕೆಲವರೆಲ್ಲ ಸಾಯುವ ತನಕ ಬದುಕಿದರೆ ಸಾಕು ಅಂತ, ಸಾಯುವ ತನಕ ಎಲ್ಲರೂ ಬದುಕೇ ಬಂದಿರ್ತಾರೆ. ನಮ್ಮ ಒಂದು ಏನು ಧೋರಣೆ ಇದೆ ಅದು ಅರ್ಥಶೂನ್ಯವಾದಂತಹ ಒಂದು ಧೋರಣೆ. ಸಾಯುವ ತನಕ ನಾವು ಸುಖವಾಗಿದ್ದರೆ ಸಾಕು, ಸಾಯುವ ತನಕ ಬದುಕಿದ್ದರೆ ಸಾಕು, ಇದೆಲ್ಲ ಅರ್ಥಶೂನ್ಯವಾದಂತಹ ಧೋರಣೆ. ನಿಜವಾದಂತಹ ಒಬ್ಬ ಸಾಧಕ ಯೋಗಿ ಅವನು ಏನು ಬಯಸ್ತಾನೆ ಅಂದರೆ ತಾನು ಕೊನೆಯ ತನಕನೂ ಕರ್ತವ್ಯಪರನಾಗಿರಬೇಕು. ಯಾರು ನಿಜವಾದ ಡ್ಯಾನ್ಸರು ಅಂತೇಳಿ ಹೇಳಿದರೆ, ಯಾವ ಡ್ಯಾನ್ಸರು ನಾವು ಡ್ಯಾನ್ಸ್ ಮಾಡ್ತಾನೆ ಸಾಯಬೇಕು ಅಂತೇಳಿ ಯಾರು ಬಯಸ್ತಾನೆ ಅವನು ನಿಜವಾದ ಡ್ಯಾನ್ಸರ್ ಅಂತೇಳಿ. ಯಾಕೆಂದರೆ ಅದರಲ್ಲೇ ತನ್ಮಯತೆ, ಅದರಲ್ಲೇ ಸಾರ್ಥಕ್ಯವನ್ನು ಯಾರು ಕಾಣುತ್ತಾರೆ ಅವರು ಅದನ್ನು ಸಿದ್ಧಿ ಮಾಡಿಕೊಂಡಿದ್ದಾರೆ ಅಂತೇಳಿ ಅರ್ಥ. ಹಾಗೆ ಜೀವನದಲ್ಲಿ ನಾವು ಕೊನೆಯ ತನಕನೂ ಕೂಡ ಕರ್ತವ್ಯಪರವಾಗಿರಬೇಕು. ಒಂದು ಕ್ಷಣವೂ ಕೂಡ ಕರ್ತವ್ಯ ವಿಮುಖರಾಗಿರಬಾರದು. ನಮ್ಮ ಒಂದು ಕರ್ತವ್ಯಪರತೆಯನ್ನು ನಾವು ಗರಿಷ್ಠ ಪ್ರಮಾಣದಲ್ಲಿ ಸಾಧಿಸಬೇಕು ಎಂಬಂತಹ ಈ ಒಂದು ಸಂದೇಶ ಏನಿದೆ ಅದು ಈಶೋಪನಿಷತ್ತಿನ ಒಂದು ನೇರವಾದಂತಹ ಸಂದೇಶವನ್ನು ಕೃಷ್ಣ ಗೀತೆಯಲ್ಲಿ ಕೊಟ್ಟಿದ್ದಾನೆ. ಅಂತಹ ಸಂದೇಶವೇ ಇವತ್ತು ಎಲ್ಲ ಜನರಿಗೆ ಸ್ಫೂರ್ತಿ ಕೊಡತಕ್ಕಂತಹ ಸಂದೇಶ. ಅನೇಕ ಜನರು ಕರ್ತವ್ಯ ಮಾಡ್ತಾ ಇರಬೇಕು, ಕರ್ಮ ಮಾಡ್ತಾ ಇರಬೇಕು, ಅದೇನು ಮಹಾ ಅಂತೇಳಿ ಹೇಳ್ತಾರೆ. ಆದರೆ ಕೃಷ್ಣನ ಸಂದೇಶ ಏನೆಂದರೆ ಕರ್ತವ್ಯದಲ್ಲಿ ನಾವು ಗರಿಷ್ಠತೆಯನ್ನು ಸಾಧಿಸಬೇಕು. ನಾವು ಎಷ್ಟು
ಗರಿಷ್ಠ ಪ್ರಮಾಣದಲ್ಲಿ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಗರಿಷ್ಠ ಪ್ರಮಾಣದಲ್ಲಿ ನಾವು ಕರ್ತವ್ಯವನ್ನು ನಿರ್ವಹಿಸಬೇಕು. ಎಷ್ಟು ಪರ್ಫೆಕ್ಷನ್ ಸಾಧಿಸಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ನಾವು ಅಂತಹ ಒಂದು ನಮ್ಮ ಕರ್ತವ್ಯದಲ್ಲಿ ಪರ್ಫೆಕ್ಷನನ್ನು ಸಾಧಿಸಬೇಕು. ಕೃಷ್ಣ ನೋಡಿದರೆ ಅವನು ಪರ್ಫೆಕ್ಷನಿಸ್ಟ್. ಕೆಲಸ ಮಾಡುವುದು ದೊಡ್ಡದಲ್ಲ, ಕೆಲಸದಲ್ಲಿ ನಾವು ಪರಿಪೂರ್ಣತೆಯನ್ನು, ನಾವು ಅದರಲ್ಲಿ ಕೌಶಲವನ್ನು, ಅದರಲ್ಲಿ ಒಂದು ಉತ್ತುಂಗತೆಯನ್ನು ಸಾಧನೆ ಮಾಡುವುದೇನಿದೆ ಅದು ಈಶೋಪನಿಷತ್ತಿನ ಸಂದೇಶ. ಅದೇ ಸಂದೇಶವನ್ನು ಗೀತೆಯಲ್ಲಿ ಕೃಷ್ಣ ಅತ್ಯಂತ ಸುಂದರವಾಗಿ ಅಲ್ಲಲ್ಲಿ ಅದನ್ನು ನಿರೂಪಿಸಿದ್ದಾನೆ. ಅಂತಹ ಒಂದು ಅಂತಃಸಂಬಂಧವನ್ನು ನಮ್ಮ ಹರಿಯ ಆಚಾರ್ಯರು ಬಹಳ ಸುಂದರವಾಗಿ ವಿಶದವಾಗಿ ಹೇಳಿದ್ದಾರೆ. 18 ಮಂತ್ರಗಳು, ಅದೇ ರೀತಿ 18 ಅಧ್ಯಾಯ. ಇದು ಭಗವದ್ಗೀತೆಗೂ ಈಶೋಪನಿಷತ್ತಿಗೂ ಇರತಕ್ಕಂಥ ಸಂಬಂಧವನ್ನು ಸೂಚಿಸ್ತಾ ಇದೆ. ಅಂತಹ ಒಂದು ಈಶೋಪನಿಷತ್ತಿನ ಸಮನ್ವಯದೊಂದಿಗೆ ಗೀತೋಪನ್ಯಾಸವನ್ನು ನೀಡಿದ ನಮ್ಮ ಹರಿ ಆಚಾರ್ಯರಿಗೆ ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತಾ, ಉದಯೋನ್ಮುಖ ವಿದ್ವಾಂಸರಾದಂತಹ ಅವರು ಇನ್ನಷ್ಟು ಜ್ಞಾನ ಕಾರ್ಯವನ್ನು ನಡೆಸುವಂತಾಗಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೆ. ವಿದ್ವಾನ್ ಶ್ರೀಹರಿ ಆಚಾರ್ಯ ಪೂಜಾರ ಇವರು ಪರ್ಯಾಯ ಶ್ರೀಪಾದರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ.